ಹಬ್ಬಗುಡಿಗೆ ಸೂರ್ಮನೆ ಜಲಪಾತದ ಬಗ್ಗೆ ನಾವು ಬಹಳ ವರ್ಷಗಳಿಂದ ಪ್ರವಾಸಿಗರೆಲ್ಲ ಬರ್ತಾ ಇದ್ರು. ನಾವು ಕೂಡ ಇದಕ್ಕೊಂದು ಕ್ರಮ ತಗೊಳ್ಬೇಕಂತ ಹೇಳಿ ಒಂದು 7-8 ವರ್ಷದ ಹಿಂದೆನೆ ಅರಣ್ಯ ಇಲಾಖೆಗೆ ಒಂದು ಮನವಿಯನ್ನು ಸಲ್ಲಿಸಿದ್ವಿ. ಅವರು ಅದ್ರ ಪ್ರಕಾರ ಈಗ ಒಂದು ಪ್ರವಾಸಿಗರು ಬರ್ತಕ್ಕಂಥವ್ರು ದಿಕ್ಕು ತಪ್ಪಿ ಹೋಗ್ತಕ್ಕಂಥದ್ದು, ಮತ್ತೆ ಕೆಸರಾಗ್ತಂಥ ರಸ್ತೆಯಲ್ಲಿ ಮತ್ತೆ ಸರಿಯಾಗಿ ಪಾರ್ಕಿಂಗ್ ವ್ಯವಸ್ಥೆ ಇರಲಿಲ್ಲ, ಟೈಮಿಂಗ್ಸ್ ಇರಲಿಲ್ಲ, ಹೀಗೆಲ್ಲ ಒಂದು ಸಿಬ್ಬಂದಿಗಳು ನೇಮಕ ಮಾಡಿ ಒಂದು ಕಾವಲುಗಾರ ನೇಮಿಸೋ ಜೊತೆಗೆ ಒಂದು ಶುಲ್ಕ ವಸೂಲಿ ಮಾಡಿ ಆ ಬರ್ತಕ್ಕಂಥ ಹಣ ನಮ್ಮೂರಿನ ಅಭಿವೃದ್ಧಿಗೆ ಬಳಸಬೇಕು ಅಂತ ಕೇಳ್ಕೊಂಡು ನಾವು ಒಂದು 7-8 ವರ್ಷದಿಂದ ನಾವು ಒತ್ತಾಯಪೂರ್ವಕ ಮನವಿಯನ್ನು ಸಲ್ಲಿಸ್ತಾ ಬಂದ ಸಂದರ್ಭದಲ್ಲಿ ಒಂದು 4-5 ವರ್ಷದ ಹಿಂದೆ 4 ವರ್ಷದ ಹಿಂದೆ ಈಗ ಅರಣ್ಯ ಇಲಾಖೆಯವರು ಒಂದು VFC ಮುಖಾಂತರ ಅಲ್ಲಿಗೆ ಒಂದು 30 ರೂಪಾಯಿ ನಮ್ಮ ಸೂರ್ಮನೆ ಜಲಪಾತಕ್ಕೆ, 50 ರೂಪಾಯಿನ ಗುಡ್ಡಕ್ಕೆ ಒಂದು ಶುಲ್ಕ ನಿಗದಿಯನ್ನು ಮಾಡಿದ್ರು. ಅದನ್ನಾದ ನಂತರ ಶುಲ್ಕ ನಿಗದಿ ಆದ ಇದನ್ನೆಲ್ಲ ಮಾಡ್ಕೊಂಡು ಹೋದ ನಂತರ ಅವರು ಈಗೇನಾಗಿದೆ ಅಂತ ಹೇಳಿದ್ರೆ VFC ಮುಖಾಂತರ ಅವರು ಇದನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಅದು VFC ಅನ್ನೋದು ಹಳೆಯ ಸಮಿತಿ, ಅದ್ರ ಬಗ್ಗೆ ನಮ್ಮ ಪೂರ್ಣ ಮಾಹಿತಿಯನ್ನು ಅವರ ಮಧ್ಯಾಹ್ನ ಕೊಡ್ಲಿಲ್ಲ. ಯಾವುದೋ ಒಂದು ಸಂಸ್ಥೆಯಲ್ಲಿ ಕೆಲಸ ಇದನ್ನ ಮಾಡಬೇಕು, ಅದನ್ನ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಬರ್ತಕ್ಕಂಥ ಪ್ರವಾಸಿಗರು ಈ ಗೂಗಲ್ ಅಲ್ಲಿ ಅದನ್ನ ನೋಡ್ಕೊಂಡು ತುಂಬಾ ಜನ ಬರ್ತಾ ಇದ್ದಾರೆ. ಈಗ ಅಲ್ಲಿ ಫಾಲ್ಸಿಗೆ ಹೋಗ್ತಕ್ಕಂಥದ್ದು 2 ದಾರಿ ಇದೆ. ಒಂದು ಕಲ್ಗುಡಿಗೆ ಹೋಗ್ತಕ್ಕಂಥ ರಸ್ತೆನೇ ಇದೆ, ಒಂದು ಹಬ್ಬಗುಡಿಗೆ ಹೋಗಿ ಅಲ್ಲಿ ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ನಿಂತು 1.5 ಕಿಲೋಮೀಟರ್ ಕೌಂಟ್ರಿಂದ ಹೋದ ನಂತರ ಒಂದು ಪಾರ್ಕಿಂಗ್ ಪ್ಲೇಸ್ ಇದೆ, ಅಲ್ಲಿ ನಡ್ಕೊಂಡು ಹೋಗೋಂಥ ಪ್ಲೇಸ್ ಇದೆ. ಇವಾಗ ಹಬ್ಬಗುಡಿಗೆ ಹೋಗ್ತಕ್ಕಂಥ ರಸ್ತೆನಲ್ಲೂ ಜನ ಪ್ರವಾಸಿಗರು ಹೋಗೋದ್ರಿಂದ ಕಲ್ಗೋಡು ಹೋಗ್ತಕ್ಕಂಥ ರಸ್ತೆನಲ್ಲೂ ಹೋಗೋದು, 2 ರಸ್ತೆನೂ ಕೂಡ ಈ ಕೆಸರಾಗಿ ಯಾರು ಜನ ತಿರುಗಾಡದಂಥ ಪರಿಸ್ಥಿತಿ ಆಗಿದೆ. ಈಗಾಗಲೇ ನಾವು ಅರಣ್ಯ ಇಲಾಖೆಗೆ ಮನವಿ ಕೊಟ್ಟಿದ್ದೀವಿ, ದಯಮಾಡಿ ಯಾವ್ದಾದ್ರು ಒಂದು ರಸ್ತೆನ ನೀವು ಏನು ದುರಸ್ತಿ ಪಡಿಸೋದಲ್ಲದೆ ಒಂದು ಸಮಯ ನಿಗದಿನ ಸ್ಟ್ರಿಕ್ಟಾಗಿ ಮಾಡಬೇಕು. ಆಮೇಲೆ ಏನು VFC ನಲ್ಲಿ ಹಣ ಇದೆ ಅದನ್ನ ಕಾಂಕ್ರೀಟ್ ರಸ್ತೆನೇ ನಮ್ಮೂರಿಗೆ ಮಾಡ್ಕೊಡ್ಬೇಕು ಅವಕಾಶ ಇದೆ ಅಂತ ಅರಣ್ಯಾಧಿಕಾರಿಗಳು ಹೇಳಿದ್ದಾರೆ. ದಯವಿಟ್ಟು ಅದನ್ನ ನಾವು ಮಾಡ್ಕೊಡ್ಬೇಕಂತ ಹೇಳಿ ನಾವು ಕೇಳಿದ್ದೀವಿ. ಅದನ್ನ ಹಾಗೇನೆ ಆ ಕಲ್ಗೋಡು ಗ್ರಾಮಕ್ಕೆ ಹೋಗ್ತಕ್ಕಂಥ ಈಗ ಅಲ್ಲಿ ನಮ್ಮ ಟಿಕೆಟ್ ಕೌಂಟ್ರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ TTಗಳನ್ನ ಅಲ್ಲೇ ನಿಲ್ಲಿಸೋಂಥದ್ದು ಮಾಡಿದ್ದಾರೆ. ಈಗ ಒಂದು TT ಸುಮಾರು ಅಲ್ಲಿ ಇರ್ತಕ್ಕಂಥ TT ನಿಲ್ಲದಿರ್ಲಿ, ನಾವು ಹೋಗೋದೇ ಸ್ವಲ್ಪ ಅಲ್ಲಿ ಕಷ್ಟ ಆಗ್ತಕ್ಕಂಥದ್ದು ಪರಿಸ್ಥಿತಿ. TTಗಳನ್ನ ಅಲ್ಲೇ ನಿಲ್ಲಿಸ್ತಾರೆ, ಬಸ್ಗಳು ಅಲ್ಲೇ ಬರ್ತವೆ, ಜೊತೆಗೆ ಟಿಕೆಟ್ ಕೂಡ ಅಲ್ಲೇ ಕೊಡ್ತಾ ಇದ್ದಾರೆ. ಈಗೇನಾಗ್ತದೆ, ಅಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ಜಾಗ, ಈ ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ಹೋಗುವಂತ ಗಾಡಿಗಳನ್ನ ಅವಕಾಶ ಕೊಟ್ಟಿದ್ರೆ ಈ ಸಮಸ್ಯೆಗಳು ಬರ್ತಿರಲ್ಲ. ಇದನ್ನೆಲ್ಲ ನಾವು ಮನವರಿಕೆ ಮಾಡಿ ತಿಳಿಸಿದೀವಿ. ನಾವು ಗ್ರಾಮಾರಣ್ಯ ಸಮಿತಿನಲ್ಲಿ ಯಾರು ರಾಜೀನಾಮೆ ಕೊಡಿ ಅಂತನೋ ಅಥವಾ ಸಮಿತಿ ಸರಿ ಇಲ್ಲ ಅಂತನೋ, ಸಮಿತಿ ಈಗ ಮತ್ತೊಂದು ಏನಾಗಿದೆ ಅಂತ ಹೇಳಿದ್ರೆ ಸಮಿತಿನಲ್ಲಿ ಇರ್ತಕ್ಕಂಥ ದುಡ್ಡನ್ನ ಪ್ರವಾಸಿಗರು ಜಲಪಾತದಲ್ಲಿ ಕಾಂಕ್ರೀಟ್ ಏನು ಸೋಫಾ ಮತ್ತೆ ಅಲ್ಲಿ ಅಂಬಾತೀರ್ಥದಲ್ಲಿ ಅದಕ್ಕೂ ಅಲ್ಲೂ ಒಂದು ಅಳವಡಿಸ್ತಾರೆ, ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದೆ. ಫಸ್ಟ್ ಮೂಲಭೂತ ಕೆಲಸಗಳಿಲ್ಲಿ ಆಗ್ಬೇಕು, ರಸ್ತೆಗಳು, ಅಲ್ಲಿ ಏನು ಪಾರ್ಕಿಂಗ್ ವ್ಯವಸ್ಥೆ, ಇದನ್ನ ಮಾಡಿ ಹೆಚ್ಚಾದ ಹಣ ಅಂತನ ಬೇರೆ ಕಡೆಗೆ ನೀವು ಬಳಸ್ಕೊಳ್ಳಿ. ಈ ಗ್ರಾಮಾರಣ್ಯದ ಪಾಲ್ಸಲ್ಲಿ ಬಂದಿರ್ತಕ್ಕ ದುಡ್ಡು ಬರೀ ನಮ್ಮೂರಿಗೆ ಹಾಕಿ ನಾವು ಕೇಳ್ತಿಲ್ಲ, ಮಾವಿನಕೆರೆ ಗ್ರಾಮಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಹಕ್ಕಿದೆ. ಎಲ್ಲ ಕಡೆಗೂ ಆ ರಸ್ತೆನ ಹಣವನ್ನ ಬಳಸಿ ಅಲ್ಲಿ ಬಂದಿರತಕ್ಕಂಥ ಆದಾಯದಲ್ಲಿ. ಆದ್ರೆ ಫಸ್ಟ್ ನಮ್ಮೂರಿಗೆ ಆ ವ್ಯವಸ್ಥೆಗಳಾಗಬೇಕಲ್ಲ. ಈ ಕಲ್ಗುಡಿನ ರಸ್ತೆ ಹಾಳಾಗಿದೆ, ಅಲ್ಲಿ ಜನ ಹೇಗೆ ತಿರುಗಾಡೋದು? ಅಲ್ಲಿ ಕೆಸರಾಗಿದೆ, ಗುಂಡಿಯಾಗಿದೆ, ಅಲ್ಲಿ ಅದು ಅಲ್ಲದೆ ಇರ್ತಕ್ಕಂಥ ಇಳಿಜಾರು ಜಾಗ, ಆ ಪರಿಸ್ಥಿತಿ ರೋಡ್. ಅವ್ರಿಗೆ ಡೌನಲ್ಲಿ ಮೇಲೆ ಅಪ್ಪಲ್ಲಿ ಯಾವ್ದಾದ್ರು ವೆಹಿಕಲ್ಗಳು ಬಂದ್ರೆ ಆ ಡೌನಲ್ಲಿ ಬರ್ತಾ ಇರ್ತಕ್ಕಂಥ ಸೈಡ್ ಕೊಡೋಕ್ಕೆ ಜಾಗ ಸಿಕ್ಕಲ್ಲ. ಇದನ್ನೆಲ್ಲ ನಾವು ಅಧಿಕಾರಿಗಳ ಕ್ರಮ ತಗೊಳ್ತೀವಿ. ಶೀಘ್ರವಾಗಿ ನಿಮ್ಮ ಎಲ್ಲ ಸಮಸ್ಯೆಗಳು ಸ್ಪಂದಿಸ್ತಾರೆ. ಅದೇ ರೀತಿ ನಾವು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಕೂಡ ಒಂದು ಮನವಿ ಕೊಡಕ್ಕೆ ಬಂದಿದ್ದೀವಿ. ಏನು ಕ್ರಮ ತಗೊಳ್ತಾರೆ ಅಂತ ನಾವು ಕೂಡ ನೋಡ್ಬಿಟ್ಟು ಮತ್ತೆ ಮುಂದಿನ ಏನು ಅಂತ ದಾರಿ ನಾವು ನೋಡ್ಕೊತಾ ಇದೀವಿ. ಹಾಗೆ ನಾವೆಲ್ಲ ಗ್ರಾಮಸ್ಥರು ಕೂಡ ಬಂದಿದ್ದೀವಿ. ನಾವು ಕಲ್ಗೋಡು ಚಂದ್ರೇಗೌಡರು ಅಂತ ನನ್ನ ಹೆಸರು. ನಾವು ತೂಗು ಸೇತುವೆ ಬಗ್ಗೆ ಮಾತಾಡಲಿಕ್ಕೆ ಅಂತ ಬಂದಿದ್ದೀವಿ. ಇವತ್ತೆಲ್ಲ ಗ್ರಾಮದವರೆಲ್ಲ ಒಟ್ಟಾಗಿ ಬಂದಿದ್ದೀವಿ ಕಲ್ಗೋಡಿಂದ. ಪ್ರವಾಸಿಗರ ದೆಸೆಯಿಂದ ನಮ್ಮ ತೂಗು ಸೇತುವೆ ಇರ್ಬೋದು, ಕಲ್ಗೋಡು ಪಿಗ್ರಿ ಫಾರಂ ರಸ್ತೆ ಇರ್ಬೋದು, ಯಾವುದು ಮನುಷ್ಯರು ಕೂಡ ಓಡಾಡುವ ಸ್ಥಿತಿ ಇಲ್ಲ, ಆ ಥರ ಆಗಿಬಿಟ್ಟಿದೆ. ಅದಕ್ಕೆ ನಾವು ಇವತ್ತು ಅರಣ್ಯ ಇಲಾಖೆಗೆ ಹಾಗೂ ಪೊಲೀಸಿಗೆ ಮತ್ತು ನಾಳೆ ದಿನ ಪಂಚಾಯತಿಗೆ ಕೂಡ ಒಂದು ಮನವಿಯನ್ನು ಕೊಡೋಣ ಅಂಥೇಳಿ ಎಲ್ಲರೂ ಸೇರಿ ಬಂದಿದ್ದೇವೆ. ಅದಕ್ಕೋಸ್ಕರ ಮುಂದೆ ತುಂಬ ತೊಂದರೆ ಆಗ್ತಿದೆ ಎಲ್ಲರಿಗೂ. ಶಾಲೆ ಮಕ್ಕಳು ಕೂಡ ನಮ್ಮ 2 ಕಿಲೋಮೀಟರ್ ನಡೆದು ಬಂದು ಮತ್ತು 1 ಕಿಲೋಮೀಟರ್ ಆಟೋದಲ್ಲಿ ಬರುವಂಥ ಪರಿಸ್ಥಿತಿ ಆಗಿಬಿಟ್ಟಿದೆ. ಅದರಿಂದ ಎಲ್ಲರೂ ಇದಕ್ಕೆ ಸ್ಪಂದಿಸಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಚಂದ್ರೇಗೌಡ, ಕಲ್ಗೋಡು. ಗಿರೀಶ್, ಕಲ್ಗೋಡಿನ ಗ್ರಾಮಸ್ಥ ಮಾತಾಡ್ತಿದ್ದೀನಿ. ಲಾಸ್ಟ್ 3 ವರ್ಷದಿಂದ ನಾವು ಅರಣ್ಯ ಇಲಾಖೆಗೆ ಮತ್ತೆ ಪಂಚಾಯತಿಗೆ ಈ ರಸ್ತೆ ಹಾಳಾಗಿದೆ ಅಂತೇಳಿ ದುರಸ್ತಿ ಮಾಡ್ಕೊಡಿ ಅಂತೇಳಿ ಪ್ರತಿ ಸಲ ಕೇಳ್ಕೊಡ್ತಿದೀವಿ. ಅವ್ರು ಏನ್ ಮಾಡ್ತಿದಾರೆ ಅಂತ ಹೇಳಿದ್ರೆ ತಾತ್ಕಾಲಿಕವಾಗಿ ರೆಡಿ ಮಾಡ್ಕೊಡ್ತಿದ್ದಾರೆ. ಆದ್ರೆ ನಮಗೆ ಆ ತಾತ್ಕಾಲಿಕವಾಗಿದ್ದ ರಸ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ಇವರು ರೆಡಿ ಮಾಡಿಸಿ ಒಂದು 3 ತಿಂಗಳಲ್ಲ, 1.5 ತಿಂಗಳು ಅಷ್ಟೊತ್ತಿಗೆ ಈ ಜೀಪ್ನವರು ಮತ್ತೆ ಈ ಖಾಸಗಿ ವಾಹನಗಳು, ಟೂರಿಸ್ಟ್ ವೆಹಿಕಲ್ಗಳೆಲ್ಲ ಬಂದು
ಫುಲ್ ಸ್ಕಿಡ್ ಆಗಿ ಆ ರೋಡ್ ಪೂರ್ತಿ ಕಿತ್ಕೊಂಡು ಹೋಗುತ್ತೆ. ನೀವು ಅವ್ರು ಗ್ರಾವೆಲ್ ಹಾಕ್ಲಿ ವೆಟ್ ಮಿಕ್ಸ್ ಹಾಕ್ಲಿ ಏನ್ ಹಾಕಿದ್ರು ಅದೇ ಸಮಸ್ಯೆ ಆಗ್ತದೆ. ನಾವು ಈಗ 3 ವರ್ಷದಿಂದ ಅರಣ್ಯ ಇಲಾಖೆಯಲ್ಲಿ ಹೇಳಿದ್ರು ಅವ್ರು ತಾತ್ಕಾಲಿಕವಾಗಿ ಮಾಡ್ಕೊಡ್ತಾರೆ. ಬೇಸಿಗೆಯಲ್ಲಿ ತಕ್ಕ ಮಟ್ಟಿಗೆ ಒಂದು ಸ್ವಲ್ಪ ರೋಡ್ ಡೋಸಿಂಗ್ ಏನಾದ್ರು ಮಾಡ್ಕೊಡಿ, ಮತ್ತೆ ಪಂಚಾಯತಿಂದ ಕೂಡ ಗ್ರಾವೆಲ್ ಎಲ್ಲ ಹಾಕ್ಸ್ಕೊಡಿ ಅಂತ ಕೇಳಿದ್ರೆ ಇದುವರೆಗೂ ಯಾವ ಅಧಿಕಾರಿಗಳು ಅದನ್ನ ಕ್ಲಿಯರ್ ಮಾಡ್ಕೊಟ್ಟಿಲ್ಲ. ಮತ್ತೆ ಈ ಸಲ ಏನಾಗಿದೆ ಅಂತ ಹೇಳಿ ನಾವು ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಕೊಡಿ ನಮ್ಗೆ. ಅದೇ ಗ್ರಾಮಸ್ಥರಿಗೆ ತಿರ್ಗಾಡಕ್ ಆಗ್ತಿಲ್ಲ. ಈ ಸಲ ಗ್ರಾಮಸ್ಥರು ತಿರ್ಗಾಡೋದಿಲ್ಲ, ಒಂದು ಬೈಕ್ ಕೂಡ ಓಡಾಡಕ್ ಆಗ್ತಿಲ್ಲ, ಆ ತರ ಕ್ರಿಟಿಕಲ್ ಸಮಸ್ಯೆ ಆಗಿ ಹೋಗಿದೆ ಈಗ. ಹಂಗಾಗಿ ನಾವು ಈಗ ಅರಣ್ಯ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಆಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ನಾವು ಈಗ ಮನವಿ ಕೊಟ್ಟಿದ್ದೀವಿ. ತಕ್ಷಣದಲ್ಲಿ ನಮಗೆ ತಾತ್ಕಾಲಿಕವಾಗಿ ನಮಗೆ ಈಗ ಬೇಡ, ಇಷ್ಟು ವರ್ಷದಲ್ಲಿ ತಾತ್ಕಾಲಿಕವಾಗಿ ಕೊಟ್ಟು ಅದು ಏನು ಪ್ರಯೋಜನ ಬಂದಿಲ್ಲ. ಪರ್ಮನೆಂಟ್ ಆಗಿ ಏನಾದರೂ ಒಂದು ಸೊಲ್ಯೂಷನ್ ಕೊಡಬೇಕು ಅಂತ ಕೇಳ್ಕೊಡ್ತೀವಿ. ಮತ್ತೆ ಇನ್ನೊಂದು ತೂಗು ಸೇತುವೆ, ಅಂಬತೀರ್ಥ ರೋಡಿನಲ್ಲಿ ಬರುವ ತೂಗು ಸೇತುವೆ ತುಕ್ಕು ಹಿಡಿದು ಪೂರ್ತಿ ಹಲಗೆಗಳೆಲ್ಲ ಕಟ್ ಆಗಕ್ಕಾಗಿದೆ. ಆಮೇಲೆ ರೋಪ್ಗಳು ಕೂಡ ಕಟ್ ಆಗಕ್ಕಾಗಿದೆ. ಅದರಲ್ಲಿ ಹಚ್ಚಿರೋ ಆಯಿಲ್ಗಳು ಅದು ಇದೆಲ್ಲ ಟೆಂಡರ್ ಆಗಿದೆ ಅಂತ ಹೇಳ್ತಾ ಇದ್ರು. ನಿಜವಾಗ್ಲೂ ಅದೊಂದು ಎಷ್ಟು 50,000 ಏನೋ ಆಗಿದೆ ಅಂತ ಹೇಳಿದ್ರು. ನಿಜವಾಗ್ಲೂ ನಮಗೆ ಮಾಹಿತಿ ಬಂದಿರೋ ಪ್ರಕಾರ 50,000 ಅಂತ ಹೇಳಿದ್ದು. ಅದು ಆಕ್ಚುಲಿ 70,000 80,000 ಅದೆಲ್ಲ ಹೇಳ್ತಿದಾರೆ. ನಮಗೆ ಗೊತ್ತಿರೋಂಗೆ 50,000 ಅಂತ. ಅವ್ರು ಕೆಲಸ ಮಾಡಿದ್ದು ಬರೀ ಒಂದು 3-4 ಸಾವಿರ ರೂಪಾಯಿ ಕೆಲಸ ಮಾಡಿಸಿದ್ದಾರೆ ತೂಗು ಸೇತುವೆದು. ಅದಾದ್ಮೇಲೆ ಅರ್ಧ ಮಾಡಿ ಅಷ್ಟೇ ಮಾಡಿ ಹೋಗಿದ್ದಾರೆ. ಆಮೇಲೆ ಈಗ ಪೊಲೀಸ್ ಪ್ರಕಟಣೆ ಅಂತ ಹೇಳಿ ಒಂದು ಬೋರ್ಡ್ ಹಾಕಿದ್ರು ಕೂಡ. ಅದರಲ್ಲಿ ಈ ಟೂರಿಸ್ಟ್ನವ್ರು ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಅವ್ರದ್ದು ಹುಚ್ಚಾಟ ದಶೆಯಿಂದ ಚೆಲ್ಲಾಟ ದಶೆಯಿಂದ ಅದೇನ್ ಮಾಡಿದ್ದಾರೆ, ಪೂರ್ತಿ ಬೋರ್ಡ್ನು ಹರಿದಾಕ್ಬಿಟ್ಟಿದ್ದಾರೆ. ಬೋರ್ಡ್ನು ಹರಿದಾಕಿ ಇವಾಗ ಏನ್ ಮಾಡ್ತಾರೆ, ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಅಲ್ಲಾಡ್ಸೋದು, ತೂಗಾಡ್ಸೋದು, ಕುಣಿದಾಡೋದು, ಓಡಾಡೋದು, ಒಂದೇ ಸಲಕ್ಕೆ ಒಂದು 50-60 ಜನ ಓಡಾಡೋದು, ಈ ರೀತಿ ಅಸಭ್ಯ ವರ್ತನೆಗಳನ್ನೆಲ್ಲ ಮಾಡ್ತಾರೆ. ಕೆಳಗಡೆ ಬಂದ್ರೆ ಅಲ್ಲಿ ಬಿಯರ್ ಬಾಟ್ಲಿಗಳನ್ನ ಹಾಕೋದು, ಗುಡ್ಕಾ ತಿನ್ನೋದು, ಅದನ್ನೆಲ್ಲ ಅಲ್ಲೇ ಹಾಕೋದು. ಶುಚಿತ್ವ ಅನ್ನೋದು ಏನೂ ಇಲ್ಲ. ಆಮೇಲೆ ಬಾಡಿಗೆ ವಾಹನಗಳು ಕೂಡ ಅದೇ ರಸ್ತೆಯಲ್ಲಿ ತೂಗು ಸೇತುವೆ ತನಕ ಬರೋದ್ರಿಂದ ಸ್ಕೂಲ್ ಮಕ್ಕಳಿಂದ ಆಟೋ ಆಗ್ಲಿ ಅಥವಾ ಯಾವುದೋ ವ್ಯಾನ್ ಆಗ್ಲಿ ಆ ಸೇತುವೆ ತನಕ ಬರೋಕೆ ಆಗ್ತಾ ಇಲ್ಲ. ಈಗ ಒಂದು 2 ವರ್ಷದಿಂದ ಸ್ಕೂಲ್ ವಾಹನಗಳು ಅದೇ ರಸ್ತೆಯಲ್ಲಿ ಬರ್ತಿದಾವೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ಮೇಲ್ಗಡೆ ಆರ್ಟಿಕಲ್ ಫಾರಂ ಇದೆಯಲ್ಲ, ಅಲ್ಲಿ ಈಗ ವೆಹಿಕಲ್ ನಿಲ್ಲಿಸಿ ಅಲ್ಲಿಂದ ಮಕ್ಕಳು ನಡ್ಕೊ ಬರೋ ಪರಿಸ್ಥಿತಿ ಬಂದಿದೆ. ಈಗ ಮನೆಯಿಂದ ಯಾರಾದ್ರೂ ಪೇರೆಂಟ್ಸ್ಗಳು ಮಕ್ಕಳನ್ನ ಕರ್ಕೊ ಬರಕ್ ಹೋಗಿಲ್ಲ ಅಂತ ಹೇಳಿದ್ರೆ, ಏನೋ ಒಂದು ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ ಮಕ್ಕಳನ್ನ ಕರ್ಕೊ ಬರಕ್ಕಾಗಲ್ಲ, ಮಕ್ಕಳು ನಡ್ಕೊ ಬರಕ್ಕಾಗಲ್ಲ. ಆ ತರ ಪರಿಸ್ಥಿತಿ ಆಗಿದೆ. ಚಿಕ್ಕ ಮಕ್ಕಳು ಹೋಗ್ತವೆ, ಅಂಗನವಾಡಿಗೆ ಹೋಗುವ ಎಲ್ಲಾ ಮಕ್ಕಳುಗಳು ಓಡಾಡ್ತವೆ. ನಿಜವಾಗ್ಲೂ ಸರ್, ಇದು 2 ವರ್ಷದ ಹಿಂದೆನೂ ಕೊಟ್ಟಿದ್ವಿ ಅರ್ಜಿ, ಲಾಸ್ಟ್ ಇಯರ್ ಕೊಟ್ಟಿದೀವಿ, ಈ ವರ್ಷ ಕೂಡ ಕೊಟ್ಟಿದ್ವಿ, ಪಂಚಾಯತಿ ಕೂಡ ಕೊಟ್ಟಿದ್ವಿ. ಪಂಚಾಯತಿಯಿಂದ ಕೊಟ್ಟರು ಕ್ರಮ ತಗೊಂಡಿಲ್ಲ. ಹೋದ ವರ್ಷ ಒಂದು 4 ಲೋಡು ಗ್ರಾವೆಲ್ ಹಾಕ್ಸಿದ್ವಿ ಸರ್ ಪಂಚಾಯತಿಯಿಂದ. ಅದಾದ್ಮೇಲೆ ಏನು ಕೆಲಸ ಮಾಡಿಲ್ಲ. ಒಂದು ಬೈಕ್ ಕೂಡ ಕೆಳಗಡೆ ಹ್ಯಾಂಗಿಂಗ್ ಬ್ರಿಡ್ಜ್ ತನಕ ಬರಕ್ಕಾಗಲ್ಲ. ಈಗ ಆ ತರ ಆಗಿದೆ. ಈಗ ಏನಿದ್ರು ಬಂದ್ರು 4 ವೀಲ್ ಗಾಡಿಗಳು ಮಾತ್ರ ಬರ್ತವೆ. ಈ ತರ ಏನೋ ಸಮಸ್ಯೆ ಆಗಿದೆ. ದಯವಿಟ್ಟು ಇದನ್ನ ಯಾವ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಇದನ್ನ ತಾತ್ಕಾಲಿಕವಾಗಿ ನಮಗೆ ಮಾಡ್ಕೊಡೋದು ಬೇಡ. ಪ್ರತಿ ವರ್ಷ ತಾತ್ಕಾಲಿಕವಾಗಿ ಅಂತ ಹೇಳಿ 4 ಲೋಡು ಗ್ರಾವೆಲ್ಲು ಅಥವಾ ವೆಟ್ ಮಿಕ್ಸ್ ಹಾಕ್ಕೊಟ್ಟು ನಾವು ಬೇಸತ್ತು ಹೋಗಿದ್ದೀವಿ. ದಯವಿಟ್ಟು ಪರ್ಮನೆಂಟ್ ಆಗಿ ಏನಾದ್ರು ಒಂದು ಸೊಲ್ಯೂಷನ್ ಮಾಡ್ಕೊಡಿ ಅಂತ ನಾವು ಕೇಳ್ಕೊಡ್ತೀವಿ. ಗಿರೀಶ್ ಅಂತ. ನನ್ನ ಹೆಸರು ಸುಧಾಕರ್ ಅಂತ, ಅಬ್ಬೂಡ್ಗೆಯಿಂದ. ಟೂರಿಸ್ಟ್ ಅವ್ರು ಬರ್ತಾರೆ, ಬಂದು ಎಲ್ಲ ರೋಡಲ್ಲೇ ಪಾರ್ಕಿಂಗ್ ಮಾಡ್ತಾರೆ. ಯಾವುದೇ ಗಾಡಿಗಳು ಓಡಾಡೋಕ್ಕಾಗಲ್ಲ. ನಾನು ಡೈಲಿ ಮಗನ್ನ ಸ್ಕೂಲಿಗೆ ಬಿಡಬೇಕು, ಡೈಲಿ ಲೇಟ್ ಆಗ್ತಿದೆ. ಟೀಚರ್ ಬರೀ ಹೇಳ್ತಾರೆ, ಅಲ್ಲಿ ನೀವು ಲೇಟ್ ಆಗ್ತಿದೆ, ಡೈಲಿ ಲೇಟ್ ಆಗ್ತಿದೆ, ಬೇಗ ಬರಬೇಕು ಅಂತ ಹೇಳ್ತಾರೆ. ಕೌಂಟ್ರ್ ಹತ್ರ ಎಲ್ಲ ಗಾಡಿಗಳು ಅಡ್ಡ ನಿಂತಿರ್ತವೆ, ಅಲ್ಲಿ ಹೋಗ್ಲಿಕ್ಕೆ ಬರೋಕ್ಕಾಗಲ್ಲ. ತುಂಬ ಕೆಸರಾಗಿದೆ, ಸಿಕ್ಕಾಪಟ್ಟೆ ಗುಂಡಿ ಆಗಿದೆ ರೋಡ್. ದಯವಿಟ್ಟು ಅದನ್ನ ಅಧಿಕಾರಿಗಳಿಗೆ ಮನವಿ ಕೊಡಕ್ಕೆ ಬಂದಿದ್ದೀವಿ. ದಯವಿಟ್ಟು ಅದನ್ನ ಮಾಡಿಕೊಡ್ಬೇಕು. ನಮ್ಮ ರೋಡು ಫುಲ್ಲು ಹಾಳಾಗೋಗಿದೆ. ಅದರಿಂದಾಗಿ ಯಾರು ವೆಹಿಕಲ್ಗಳೆಲ್ಲ ಓಡಾಡ್ತಿರೋದು ಅವತ್ತು 2-3 ಸರಿ ನಾವು ಈಗ ಕಂಪ್ಲೇಂಟ್ ಮಾಡ್ತಿರೋದು ಫಾರೆಸ್ಟ್ ಆಫೀಸಿಗೆ, ಆಮೇಲೆ ಪಂಚಾಯತಿಗೆ, ಪೊಲೀಸ್ ಸ್ಟೇಷನ್ ಮಾಡ್ತಿರೋದು. ಅದರಿಂದ ನಮ್ಮ ಸಮಸ್ಯೆಗಳು ಬಗೆಹರಿದಿಲ್ಲ. ಅದಕ್ಕೋಸ್ಕರ ನಮಗೂ ಸ್ಕೂಲ್ ಹುಡುಗರು ಸತಿಗೆ ಓಡಾಡಂಗಿಲ್ಲ, ಒಂದು ಮನುಷ್ಯರು ಓಡಾಡಂಗಿಲ್ಲ, ಆ ಪರಿಸ್ಥಿತಿಲಿ ಆಗಿದೆ. ಹಂಗಾದ್ರಿಂದ ಜೀಪ್ನಾರ ಎಲ್ಲರೂ ಜನಗಳನ್ನ ಹೊಡೆದು ಅವರು ಅವರು ಕೌಂಟ್ರ್ ಒಳಗಡೆ ಗಾಡಿಗಳನ್ನೆಲ್ಲ ನಿಲ್ಲಿಸಿ ಅವ್ರು ಅಲ್ಲಿಂದ ಜೀಪಲ್ಲಿ ಹೊಡೆದು ಹೋಗುವಂಥ ಗಾಡಿಗಳನ್ನ ಸತಿಗೆ ಎಲ್ಲ ನಿಲ್ಸ್ಕೊಂಡು ಅವ್ರು ಜೀಪಲ್ಲಿ ಹೊಡಿತಿದ್ದಾರೆ. ಆದ್ರಿಂದ ನಮ್ಮ ರೋಡೆಲ್ಲ ಓಡಾಡ್ತಿದ್ದಾರೆ. ನಮ್ಮ ರೋಡೆಲ್ಲ ಇದು ಮಾಡ್ತಾರೆ. ನಮ್ಮ ರೋಡಲ್ಲಿ ಯಾವ ಗ್ರಾವಿಲ್ಲು ಹಾಕಿಲ್ಲ, ಯಾವ ರೀತಿಲಿ ಇದು ಮಾಡಿಲ್ಲ. ನಮ್ಮ ರೋಡಲ್ಲಿ ಅಷ್ಟೇ, ನಮ್ಮ ರೋಡಲ್ಲಿ ಒಂದು ಗಾಡಿ ಬಂದ್ರೆ ಒಂದು ಸೈಡ್ ಕೊಡೋಕ್ಕೂ ಜಾಗ ಇಲ್ಲ, ಆ ಪರಿಸ್ಥಿತಿಲಿ ಆಗಿದೆ. ಅದಕ್ಕೋಸ್ಕರಕ್ಕಾಗಿ ನಮ್ಮ ಗಾಡೀಲಿ ಈಗ ನಮ್ದು ಏನೇ ಇದ್ರೂ ನಮ್ಮ ರೋಡು ಕ್ಲಿಯರ್ ಆಗುತ್ತೆ ಅಂತ ನಮ್ಮ ಗಾಡಿ ರೋಡಲ್ಲಿ ಓಡಾಡೋಕೆ ನಾವು ಇನ್ನು ಬಿಟ್ಕೊಡಲ್ಲ. ನಮ್ಗೆ ಯಾಕಂದ್ರೆ ನಮಗೆ ರೋಡ್ ಕ್ಲಿಯರ್ ಆಗಬೇಕು. ಈಗ ಹುಡುಗರು ಮಕ್ಕಳು ಓಡಾಡೋಕ್ಕಾಗಲ್ಲ. ಅದು ಈ ಸಮಸ್ಯೆನ ಅವ್ರು ಬಗೆಹರಿಸುತ್ತಿಲ್ಲ, ಪರಿಹಾರನೂ ಮಾಡ್ತಿಲ್ಲ. ಅದಕ್ಕೋಸ್ಕರ ನಾವು ಮೀಟಿಂಗ್ ಬಿಟ್ಕೊಡಕ್ಕಾಗಲ್ಲ. ಇದು 3ನೇ ಸರಿ ಕಂಪ್ಲೇಂಟ್ ಮಾಡ್ತಿರೋದು ನಾವು. ಇವತ್ತು ನಾವು ಕೊಟ್ಟಿದ್ದೀವಿ, ಅರಣ್ಯಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ, ಪೊಲೀಸ್ ಸ್ಟೇಷನ್ಗೆ ಕೊಡಕ್ಕೆ ಬಂದಿದ್ದೀವಿ. ಅದರಿಂದ ಇನ್ನು ಅವ್ರು ಏನಂದ್ರೆ ಕ್ರಮ ತಗೊಂಡು ಅದು ಮಾಡಿಕೊಡ್ಬೇಕು ನಮಗಷ್ಟೇ. ಅನಂತ, ಕಲ್ಗೋಡಿಂದ.
ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.